ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದಲ್ಲಿ ನಾನು ಹೇಳೋಕೆ ಹೊರಟಿರುವಂತಹ ವಿಚಾರ ಬಹುಶಃ ಇಲ್ಲಿವರೆಗೆ ಮಾಡಿರುವಂತಹ ಬಾಕಿ ಎಲ್ಲ ಎಪಿಸೋಡ್ಗೆ ಅತ್ಯಂತ ವಿಭಿನ್ನ ಅಂತ ಹೇಳಬಹುದು, ಅನ್ಯೂಶುವಲ್ ಅಂತಾನು ಅನಿಸಬಹುದು. ಆದ್ರೆ ಎಲ್ಲಕ್ಕಿಂತ ಮಹತ್ವದ್ದು, ಬಾಕಿ ಎಲ್ಲ ಎಪಿಸೋಡ್ಗಿಂತ ಇವತ್ತು ಹೇಳುವಂಥದ್ದು, ಅದರ ಉದ್ದೇಶ ಮಹತ್ವದ್ದು. ಒಂದು ಸಣ್ಣ ವಿಡಿಯೋ ಇದೆ ನಂದೆ, ಅದನ್ನ ದಯವಿಟ್ಟು ನೋಡಿ. ನೋಡುವಾಗ ನಿಮ್ಮ ರಾಜಕೀಯ ಅಭಿವ್ಯಕ್ತಿ ಅನ್ನುವಂಥದ್ದು, ಯಾವ್ದಾದ್ರು ರಾಜಕಾರಣಿ ಮೇಲೆ ತೀರಾ ಗೌರವ ಇಟ್ಕೊಂಡಿದ್ರಿ, ದೇವ್ರು ಅನ್ನುವಷ್ಟರ ಮಟ್ಟಿಗೆ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರಿ ಅಂತಂದ್ರೆ ಅದು ಎಲ್ಲದನ್ನ ಒಂದ್ ಸ್ವಲ್ಪ ಸಮಯ ಬಿಟ್ಬಿಟ್ಟು ನಿರ್ಗುಣ ಅಂತ ಹೇಳ್ತಾರಲ್ವಾ, ನಿರ್ಭಾವ ಅಂತ ಹೇಳ್ತಾರಲ್ವಾ, ಆ ಒಂದು ಮನಸ್ಥಿತಿಯಲ್ಲಿ ಇದನ್ನ ಮೊದಲು ನೋಡಿ. ದೇಶ ಧರ್ಮ ಅಂತಂದ್ರೇನೆ ಈ ಪಾರ್ಟಿ ಅಂತ ಬೊಗಳೋ ಎಲ್ಲರನ್ನ ಅಂಧಭಕ್ತ ಅಂತ ಕರಿತೀರಿ ಅಂತಂದ್ರೆ ಶೇಮ್ ಆನ್ ಯು, ಯು ಆರ್ ಆಂಟಿ ಹಿಂದೂ. I have proof to say that. ರಾವಣ ವಿರಚಿತ ಶಿವತಾಂಡವ ಸ್ತೋತ್ರದ ಒಂದು ಶ್ಲೋಕ. ಕದಾ ನಿಲಿಂಪ ನಿರ್ಜರಿ ನಿಕುಂಜ ಕೋಟರೇ ವಸನ್ ವಿಮುಕ್ತ ದುರ್ಮತಿ ಸದಾ ಶಿರಸ್ತಮಂಜಲಿಂ ವಹನ್ ವಿಮುಕ್ತ ಲೋಲ ಲೋಚನೋ ಲಲಾಮ ಬಾಲ ಲಗ್ನಕಃ ಶಿವೇತಿ ಮಂತ್ರ ಮುಚ್ಚರನ್ ಕದಾ ಸುಖೇ ಭವಾಮ್ಯಹಂ. ಏನಂಗಂದ್ರೆ, ಕದಾ ನಿಲಿಂಪ ನಿರ್ಜರಿ ನಿಕುಂಜ ಕೋಟರೇ ವಸನ್, ಒಂದು ಪ್ರಶಾಂತವಾಗಿರೋ ನದಿ ತೀರದ ಗುಹೆಯಲ್ಲಿ ನಾನು ನೆಮ್ಮದಿಂದ ಬದುಕೋದು ಯಾವಾಗ? ಸ್ವರ್ಣ ನಗರಿ ಲಂಕಾಧಿಪತಿ ರಾವಣ ಹೇಳ್ತಾ ಇರುವಂತಹ ಮಾತು ಇದು. ವಿಮುಕ್ತ ದುರ್ಮತಿ ಸದಾ ಶಿರಸ್ಥಮಂಜಲೀಂ ವಹನ್. ನನ್ನ ತಲೆಯಲ್ಲಿರೋ ಕೆಟ್ಟ ಆಲೋಚನೆ ಎಲ್ಲದನ್ನ ಬಿಟ್ಟು ಆ ತಲೆ ಮೇಲೆ ಕೈ ಹಿಡಿದು ಹಿಂಗೆ ನಿಲ್ಲೋದು ಯಾವಾಗ ನಾನು? ವಿಮುಕ್ತ ಲೋಲ ಲೋಚನೋ ಲಲಾಮ ಬಾಲ ಲಗ್ನಕಃ. ನನ್ನ ಕೆಟ್ಟ ಮನಸ್ಥಿತಿ, ಚಂಚಲ ಮನಸ್ಥಿತಿ ಅನ್ನುವಂಥದ್ದು ಏನಿದೆ, ಅದು ಎಲ್ಲದನ್ನ ತೊಡೆದು ಹಾಕಿ ಆ ಮುಕ್ಕಣ್ಣ ಅಂದ್ರೆ ಶಿವನ ಆ ಒಂದು ಲೀಲೆಯಲ್ಲಿ, ಆ ತತ್ವದಲ್ಲಿ ನಾನು ಲೀನ ಆಗೋದು ಯಾವಾಗ? ಶಿವೇತಿ ಮಂತ್ರ ಮುಚ್ಚರನ್ ಕದಾ ಸುಖೀ ಭವಾಮ್ಯಹಂ. ಶಿವ ಅನ್ನುವಂಥ ಆ ಒಂದು ಅಮೃತ ಇದೆ ಅಲ್ಲ, ಆ ಒಂದು ಅಮೃತದಲ್ಲಿ ನನಗೆ ಯಾವಾಗ ಸುಖ ಸಿಗೋದು? ರಾವಣನ ಮಾತುಗಳು ಇದು. ಅರ್ಥ ಏನು? ರಾವಣ ವಾಸ್ ಸೆಲ್ಫ್ ಅವೇರ್. ಅವನಿಗೆ ಅವನ ಕೆಟ್ಟತನದ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ನಾಲೆಜ್ ಇದ್ರೂ ಸಹ ಅವನು ಅದನ್ನೇ ಚೂಸ್ ಮಾಡ್ದ. ಅಂತಂದ್ಮೇಲೆ ಒಂದು ಪಾರ್ಟಿಯ ತಪ್ಪಿದ್ದಾಗ, ಒಂದು ರಾಜಕಾರಣಿಯ ತಪ್ಪಿದ್ದಾಗ ಅವನನ್ನ ದೇವರಿಗಿಂತಲೂ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಯಾರ್ಯಾರು ಹೇಳ್ತಾರೆ ಅಂತಂದ್ರೆ ಅವರ ವ್ಯಕ್ತಿತ್ವ ಸಹ ಆ ರಾಜಕಾರಣಿಯ ವ್ಯಕ್ತಿತ್ವವೇ ಆಗಿರುತ್ತೆ. ಎಂಥ ವ್ಯಕ್ತಿತ್ವ? ರಾವಣನ ವ್ಯಕ್ತಿತ್ವ. ಸಾಧುವಿನ ವೇಷವನ್ನ ಹಾಕೊಂಡು ಸೀತಾ ಮಾತೆಯನ್ನ ಕದ್ದೊಯ್ದಂತಹ ಧೂರ್ತ ವ್ಯಕ್ತಿತ್ವ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ವಿರುದ್ಧ ಯುದ್ಧಕ್ಕೆ ನಿಂತಹ ಅಧರ್ಮಿ ವ್ಯಕ್ತಿತ್ವ. ಸೊ ಡೋಂಟ್ ಡೇರ್ ಟು ಕಾಲ್ ದೆಮ್ ಅಂಧಭಕ್ಸ್, ಕಾಲ್ ದೆಮ್ ರಾವಣಾಸ್. ಅಂಡ್ ದೇ ಹ್ಯಾವ್ ನೋ ಎಂಟೈಟಲ್ಮೆಂಟ್ ಟು ಕಾಲ್ ಮೈ ಗಾಡ್ಸ್ ನೇಮ್ ಜೈ ಶ್ರೀರಾಮ್. ಇವಾಗ ಯಾರು ನನ್ನ ಸನಾತನ ಕಥನದ ರೆಗ್ಯುಲರ್ ಆಡಿಯನ್ಸ್ ಇರ್ತೀರಾ, ನಿಮಗೆ ಈ ಒಂದು ಸಣ್ಣ ವಿಡಿಯೋದಲ್ಲಿ ನನ್ಗೆ ಆವಾಗ ಏನು ಟೋನ್ ಚೇಂಜ್ ಆಗ್ತಾ ಇದೆ, ಮುಖದಲ್ಲಿ ಅಗ್ರೆಷನ್ ಕಾಣಿಸ್ತಾ ಇದೆ, ಸರ್ಪ್ರೈಸ್ ಅನಿಸ್ಬಹುದು. ಆದ್ರೆ ಇಲ್ಲಿ ಬರ್ತಾ ಇರುವಂತಹ ಅಗ್ರೆಷನ್, ಒಬ್ಬ ಹಿಂದುವಾಗಿ, ಒಬ್ಬ ಸನಾತನಿಯಾಗಿ ಹಿಂದುತ್ವ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ಪರಿಪಾಲಿಸುವಂತಹ ವ್ಯಕ್ತಿ ಆಗಿದ್ರಿ ಅಂತಂದ್ರೆ, ಮಾನವ ಧರ್ಮದ ಮೌಲ್ಯವನ್ನ ಹೊಂದಿರುವಂತಹ ಸನಾತನ ಧರ್ಮದ ಪರಿಧಿ ಎಷ್ಟು, ಅದರ ವಾಸ್ಟ್ನೆಸ್ ಏನು ಅನ್ನೋದ್ರ ಜ್ಞಾನವನ್ನ ಸನಾತನ ಧರ್ಮದ ಶಾಸ್ತ್ರ ಹಾಗೂ ಶಸ್ತ್ರದ ರೀತಿ ನೀತಿಯ ಮೂಲಕ ತಿಳ್ಕೊಂಡಿದ್ರಿ ಅಂತಂದ್ರೆ ನಿಮಗೂ ಅಗ್ರೆಷನ್ ಬಂದಿರುತ್ತೆ. ಕಳೆದ ಒಂದು ತಿಂಗಳಿಂದ ನಮ್ಮ ದೇಶದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅದನ್ನ ಸಪರೇಟ್ ಆಗಿ ನಾನು ಒಂದು ಚಾನೆಲ್ ಅಲ್ಲಿ ಹೇಳ್ತೀನಿ, ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಅಂತ. ಈ ಒಂದು ಚಾನೆಲ್ಗೆ ನಾನು ಅದನ್ನ ಕೊಲ್ಯಾಬ್ ಮಾಡಿರ್ತೀನಿ ಇವತ್ತು. ದಯವಿಟ್ಟು ನಿನ್ನೆ ಅಪ್ಲೋಡ್ ಆಗಿರುವಂತಹ ಎಪಿಸೋಡ್ ಅನ್ನು ಸೇರಿದ ಹಾಗೆ ಲಾಸ್ಟ್ ಒಂದು 4-5 ಎಪಿಸೋಡ್ಸ್ ಏನಿದೆ ಅಪ್ಲೋಡ್ ಆಗಿದೆ ಅದನ್ನ ಪೂರ್ತಿಯಾಗಿ ನೋಡಿ. ಹಿಂದುತ್ವ ಅಂತಂದ್ರೆ ಬಿಜೆಪಿಯ ಆಸ್ತಿ. ಸನಾತನ ಧರ್ಮ ಉಳ್ಕೊಳ್ಬೇಕು, ಹಿಂದೂಗಳು ಈ ದೇಶದಲ್ಲಿ ಉಳ್ಕೊಳ್ಬೇಕು ಅಂತಂದ್ರೆ ಅದು ಬಿಜೆಪಿ ಅಧಿಕಾರದಲ್ಲಿ ಇದ್ರೆ ಮಾತ್ರ. ಬಿಜೆಪಿ ಅಧಿಕಾರದಲ್ಲಿ ಇರೋದು ಸಮಸ್ಯೆ ಅಲ್ಲ, ಆದ್ರೆ ಅಧಿಕಾರದಲ್ಲಿ ಇರುವಂತಹ ಬಿಜೆಪಿ ಹಿಂದುತ್ವದ ಹೆಸರನ್ನ ತಗೊಂಡು ಅದೇ ಹಿಂದೂಗಳಿಗೆ ಯಾವ ರೀತಿ ಕೊಡಲಿ ಪೆಟ್ಟನ್ನ ಕೊಡ್ತಾ ಇದೆ, ಅದು ಕೊಡ್ತಾ ಇರೋದು ಗೊತ್ತಾದ್ರೂ ಸಹ ಅದನ್ನ ಸಪೋರ್ಟ್ ಮಾಡುವಂತಹ ರಾವಣರು ಯಾರಿದ್ದಾರಲ್ಲ, ಆ ಒಂದು ಟರ್ಮ್ ಅನ್ನ ನಾನು ಕಾಯಿನ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಅಂಧ ಭಕ್ತಿ ಅನ್ನೋ ಇದನ್ನ ನನಗೆ ಪದೇ ಪದೇ ಹೇಳಿ ಬೇಜಾರಾಗ್ಬಿಟ್ಟಿದೆ. ಈ ಭಕ್ತಿ ಅನ್ನುವಂಥದ್ದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಇಮೋಷನ್. ಆತ್ಮ ಇದನ್ನ ಪರಮಾತ್ಮನ ಕಡೆ ಕರ್ಕೊಂಡು ಹೋಗುವಂತಹ ಒಂದು ಬ್ಯೂಟಿಫುಲ್ ಇಮೋಷನ್, ಪ್ಯೂರೆಸ್ಟ್ ಭಕ್ತಿ. ಆದ್ರೆ ಅದು ಇವಾಗ ಅಂಧ ಭಕ್ತಿ ಅಂತ ಹೇಳಿ ಸ್ಲರ್ ವರ್ಡ್ ಆಗ್ಬಿಟ್ಟಿದೆ.
ಯಾಕೆ ರಾವಣ ಅನ್ನೋದನ್ನ ನಾನು ಹೇಳಿದೆ ಅಂತಂದ್ರೆ, ನೋಡಿ, ರಾವಣನನ್ನ ನಾವು ಭಯಂಕರ ದೊಡ್ಡ ಜ್ಯೋತಿಷಿ, ಅವನನ್ನು ಬಿಟ್ರಿಲ್ಲ, ಪಂಡಿತ, ಅವನಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳೇ ಇಲ್ಲ. ಶಿವತಾಂಡವ ಸ್ತೋತ್ರದಲ್ಲಿ ಏನೇನೆಲ್ಲ ಹೇಳ್ದ ಅಲ್ಲ, ಅವನು ಸೆಲ್ಫ್ ಅವೇರ್, ಅವನು ಎಷ್ಟು ಕೆಟ್ಟ ಮನಸ್ಥಿತಿಯವನು ಅನ್ನೋದಿದೆ ಅಲ್ಲ, ಅವನಿಗೆ ಗೊತ್ತಿದೆ. ಹಾಗೆ ಅವನ ಭಕ್ತಿಯನ್ನ ನಾವು ಹಾಡಿ ಹೊಗಳ್ತೀವಿ. ಆ ಭಕ್ತಿಯ ಗುಣವನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ರಾವಣ ಶಿವನನ್ನ ಯಾವ ರೀತಿ ಭಕ್ತಿಯ ರೂಪದಲ್ಲಿ ನೋಡ್ತಿದ್ದ ಅನ್ನೋದು ನಮಗೆ ಗೊತ್ತಾದ್ರೆ, ಹಿಂದುತ್ವದಲ್ಲಿ ನಾವು ಭಕ್ತಿಯಲ್ಲಿ ಯಾವ ರೀತಿ ಪರಿಪಕ್ವ ಆಗಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕೆಂತಂದ್ರೆ ನೋಡಿ, ರಾವಣನಿಗೆ ಶಿವನನ್ನ ಪಡಿಬೇಕು ಅನ್ನುವಂತಹ ಹಠ, ಅರ್ಪಣಾ ಮನೋಭಾವಕ್ಕಿಂತ, ಈಗ ಕೆಲವು ಜನ ಹೇಳ್ಬೋದು ಅವನು ತಲೆ ಕೊಡದ್ ಕೊಟ್ಟ ಅಂತ, ಆದ್ರೆ ಅದನ್ನ ಇಂಪಲ್ಸಿವ್ ಅಂತ ಹೇಳ್ತೀವಿ. ಅಂದ್ರೆ ನನ್ ತಲೆ ಕಡ್ದಾದ್ರೂ ನೀನ್ ಎದುರುಗಡೆ ಪ್ರತ್ಯಕ್ಷ ಆಗಬೇಕು ಅನ್ನೋ ತರದ ಹಠ ಇದೆ. ದೇವರನ್ನ ಬಗ್ಗಿಸೋಕೆ ನೋಡುವ ಹಠ ಇದೆ ಅವನಿಗೆ. ಶಿವನ ಆತ್ಮಲಿಂಗವನ್ನ ತಗೊಂಡೋಗ್ತಾನೆ, ನೀನ್ ಬಾ ನನ್ ಜೊತೆಗೆ ಅಂತಾನೆ. ಆ ತರದ ಪೊಸೆಸಿವ್ ನೇಚರ್. ದೇವರು ಕೂಡ ನನ್ನ ಸ್ವಂತ ಆಗಬೇಕು ಅನ್ನುವಂತಹ ಹಠ ಅವನು. ಆ ಹಠ ಅವನಿಗೆ ಗೊತ್ತಿತ್ತು. ಅವನ ಜ್ಞಾನಕ್ಕೆ ನಾನು ಹಿಂಗ್ ಮಾಡ್ತಾ ಇರೋದು ಏನು, ಅದರ ರೆಪಕರ್ಷನ್ ಏನು ಅಂತ ಗೊತ್ತಿದ್ರು ನನಗೆ ಖುಷಿ ಆಗತ್ತೆ ಅಂತಂದ್ರೆ ನಾನು ಮಾಡ್ತೀನಿ ಅನ್ನುವಂತಹ ರಾವಣನ ಮನಸ್ಥಿತಿಯಿಂದ ಹಿಂದುತ್ವಕ್ಕೆ ಹೇಗೆ ಕೊಡಲಿ ಪೆಟ್ಟು ಬೀಳ್ತಾ ಇದೆ, ಮುಂದೆ ಇದು ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಅನ್ನ ನಾವು ಹೇಳಬೇಕು. ನೋಡಿ, ಇವತ್ತು ಇಸ್ಲಾಂ ಅನ್ನುವ ಮತದ ಇಮೇಜ್ ಇಂಟರ್ನ್ಯಾಷನಲಿ ಏನಿದೆ ನಾನು ಸಪರೇಟ್ ಹೇಳಬೇಕಾಗೇ ಇಲ್ಲ. ಆದ್ರೆ ಇದೇ ಇಸ್ಲಾಂ ಮತದಲ್ಲಿರುವಂತಹ ಸೂಫಿ ಸಂತರು, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಸ್ಲಾಂ, ಅವರ ನರೇಷನ್ ಆಫ್ ಇಸ್ಲಾಂ ಬೇರೆನೆ ಇದೆ. ಅವರ ಪ್ರಕಾರ ಒಬ್ಬ ಮುಸ್ಲಿಮ ಅಂತಂದ್ರೆ ಯಾರು ಅಂತಂದ್ರೆ ದೇವರಿಗೆ ಶರಣಾಗತ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಆದ್ರೆ ಇನ್ನೊಂದು ಕಡೆ ಮೆಜಾರಿಟಿ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಅಲ್ಲಾ ಅನ್ನುವ ಅವರ ದೇವರ ಹೆಸರನ್ನ ತಗೊಂಡು ಬಾಂಬನ್ನ ಹಾಕ್ತಾರೆ. ಯಾರು ಅಲ್ಲಾವನ್ನ ಒಪ್ಪೋದಿಲ್ವೋ ಅವರೆಲ್ಲರೂ ಕಾಫಿರ್ ಅಂತ ಕರೀತಾರೆ. ಹಾಗೆ ಅಲ್ಲಾಗೆ ಬಂದೆ ಅಂತ ಯಾರು ಅವ್ರು ಕರ್ಕೊಳ್ತಾರೋ, ಈ ಪ್ರಪಂಚ ಸರ್ವನಾಶ ಮಾಡೋದ್ರೂ ಪರವಾಗಿಲ್ಲ, ನಮ್ಮ ಮತವನ್ನ ನಾವು ಮೆರೆಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಎಷ್ಟು ಕಾಂಟ್ರಡಿಕ್ಷನ್ ಇದೆ ನೋಡಿ ಈ ಬಿಲೀಫ್ ಸಿಸ್ಟಮ್ ಅಲ್ಲಿ. ಅದೇ ಪರಿಸ್ಥಿತಿ ನಮ್ಮ ಹಿಂದುತ್ವಕ್ಕೆ ಆಗಬಹುದು. ಬಿಜೆಪಿಯ ಸುಪರ್ದಿಯಲ್ಲಿ ಅಥವಾ ಯಾವುದೋ ರಾಜಕೀಯ ನಾಯಕ, ರಿಲಿಜಿಯಸ್ ಲೀಡರ್ ಕೈಯಲ್ಲಿ ನಾವು ಹಿಂದುತ್ವವನ್ನ ಕೊಟ್ಟು ಕುತ್ಕೊಂಡ್ವಿ ಅಂತಂದ್ರೆ, ಇವರು ನಮ್ಮ ರಕ್ಷಣೆಯನ್ನ ಮಾಡ್ತೀವಿ ಅನ್ನ ಹೇಳೋದನ್ನ ಒಪ್ಕೊಂಡಿದ್ವಿ ಅಂತಂದ್ರೆ, ನಮ್ಮ ಆತ್ಮವನ್ನ ನಾವು ಸೇಲ್ ಮಾಡ್ಕೊಂಡಂಗೆ. ಹಿಂದುತ್ವದ ಪರಿಸ್ಥಿತಿ ಹೀಗಾಗಬಹುದು. ಒಂದು ರಾಜಕೀಯ ಪಕ್ಷ ಹಿಂದುತ್ವ ಐಡಿಯಾಲಜಿಯನ್ನ ಇಟ್ಟುಕೊಳ್ಳೋದು ತಪ್ಪಲ್ಲ, ಆದ್ರೆ ಇಟ್ಟುಕೊಂಡಂತೆ ನಾಟಕ ಆಡಿ ಶ್ರೀರಾಮನ ಹೆಸರನ್ನ ಹೇಳಿ ಆ ಶ್ರೀರಾಮನ ಮಂದಿರದಲ್ಲಿ ದುಡ್ಡನ್ನ ಕಳ್ತನ ಮಾಡಿ, ಸ್ಕ್ಯಾಮ್ ಮಾಡಿ, ಹಿಂದೂಗಳ ದುಡ್ಡನ್ನ ಹಿಂದೂ ತಗೊಂಡ್ರೆ ನಿಮ್ಗೇನು ಉರಿಯತ್ತೆ ಅನ್ನೋ ತರದಲ್ಲಿ ಮಾತಾಡ್ತಾರೆ ಅಂತಂದ್ರೆ, ಇಂಥವರೆಲ್ಲ ರಾವಣರು. ಇಂಥವರಿಂದ ಹಿಂದುತ್ವವನ್ನ ಕಾಪಾಡಿಕೊಳ್ಳಬೇಕು. ಕೆಲವು ಜನ ಇರ್ತಾರಾಯ್ತಾ, ಈ ಬಿಜೆಪಿಯವ್ರನ್ನ ಹೇಟ್ ಮಾಡೋ ಸಲುವಾಗಿ ಯಾರೋ ಒಬ್ರು ನಾನು ಸನಾತನ ಧರ್ಮದ ಬಗ್ಗೆ ಮಾತಾಡಿದೆ ಅಂತಂದ್ರೆ ಕೆಳಗಡೆ ಒಂದು ಕಾಮೆಂಟ್ ಮಾಡ್ತಾರೆ, ತನಾತನಿ ಅನ್ನೋ ತರದಲ್ಲಿ. ಅಂದ್ರೆ ನಮ್ಮ ಸನಾತನ ಧರ್ಮ ಹಾಗೂ ಹಿಂದುತ್ವ ಅನ್ನೋದು ಪೊಲಿಟಿಕಲಿ ಹೇಗ್ ನರೇಟ್ ಆಗ್ತಾ ಇದೆ, ಇದಕ್ಕೆ ನಾವು ಗಮನವನ್ನ ಕೊಡ್ಲಿಲ್ಲ ಅಂತಂದ್ರೆ, ಇವಾಗ ಇಸ್ಲಾಂನ ಇಮೇಜ್ ಏನಿದೆ ಅಲ್ಲ ಇಂಟರ್ನ್ಯಾಷನಲಿ, ಮುಂದೆ ಹಿಂದುತ್ವ ಕೂಡ ಅದೇ ರೀತಿಯಲ್ಲಿ ಪೋಟ್ರೆ ಆಗುವಂತಹ ಸಾಧ್ಯತೆ ಇದೆ. ಅದನ್ನ ತಪ್ಪಿಸುವ ಜವಾಬ್ದಾರಿ ಸನಾತನ ಧರ್ಮವನ್ನ, ಆ ಶಾಸ್ತ್ರ, ಗ್ರಂಥ, ನೀತಿ, ಭಗವದ್ಗೀತೆ, ಹಾಗೆ ಒಂದು ಮಾನವೀಯತೆ ಅನ್ನುವಂಥದ್ದಿರುತ್ತೆ. ಅದು ಎಲ್ಲದರ ತಟ್ಟೆಯಲ್ಲಿ ಇಟ್ಟು ತೂಗಿ ಅನುಸರಿಸೋದಿರತ್ತಲ್ವಾ, ಅದನ್ನ ಮಾನವ ಧರ್ಮ ಅಂತ ಹೇಳ್ತೀವಿ. ಅದೇ ಸನಾತನ ಧರ್ಮ. ಇದನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ, ಇದು ಮುಂದೆ ಬೇರೆಯವರ ಆಟಿಕೆಯ ವಸ್ತು ಇವಾಗ ಆಲ್ರೆಡಿ ಆಗಿದೆ, ಬಟ್ ಇನ್ನೂ ಆಗಬಾರ್ದು ಅಂತಂದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಾನು ಇದರ ರಿಲೇಟೆಡ್ ಆಗಿ ಡೀಟೇಲ್ ಆಗಿರುವಂತಹ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ. ನೀವು ನರೇಂದ್ರ ಮೋದಿಯವರನ್ನ ಇಷ್ಟಪಡೋರಾಗಿರಿ ಅಥವಾ ಬಿಜೆಪಿಯ ಐಡಿಯಾಲಜಿ ಅನ್ನುವಂಥದ್ದು ಏನಿದೆ, ಇಲ್ಲಿ ಪಕ್ಷದ ಕುರಿತಾಗಿರುವಂತಹ ವಿಚಾರ ಅಲ್ಲ, ರಾಜಕೀಯದ್ದಲ್ಲ. ಆದ್ರೆ ಒಂದು ರಾಜಕೀಯ ಪಕ್ಷದಿಂದ ಹಿಂದುತ್ವ ಅನ್ನುವಂಥದ್ದು ಹೇಗೆ ಹೊಡೆತ ತಿಂತಿದೆ, ಹಿಂದೂಗಳು ಹೇಗೆ ಅದನ್ನ ನಂಬಿಕೊಂಡು ಕೂತಿದ್ದಾರೆ, ಇದು ನನ್ನ ಕನ್ಸರ್ನ್. ದಯವಿಟ್ಟು ನನ್ನ ಇನ್ನೊಂದು ಚಾನೆಲ್ಗೆ ಹೋಗಿ, ಸಾಧ್ಯವಾದ್ರೆ ಎಲ್ಲಾ ಎಪಿಸೋಡ್ ಅನ್ನ ನೋಡಿ. ಅವಾಗ ನಾನು ಏನನ್ನ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಸನಾತನ ಧರ್ಮದ ಪುರಾಣ, ಶಾಸ್ತ್ರ ಜೊತೆಗೆ ಇಲ್ಲಿ ಬ್ಯೂಟಿ ಏನಪ್ಪಾ ಅಂತಂದ್ರೆ, ನೋಡಿ, ಈಗ ಇಸ್ಲಾಂ ಅಲ್ಲಿ ಯಾರಾದ್ರೂ ಪ್ರಶ್ನೆಯನ್ನ ಕೇಳಿದ್ರು ಅಥವಾ ವಿರುದ್ಧವಾಗಿ ನಿಂತ್ರು ಅಂತಂದ್ರೆ
ಅವ್ರಿಗೆ ಫತ್ವಾ ಹೊರಡಿಸ್ಬಿಡ್ತಾರೆ. ಅಂದ್ರೆ ಕ್ವೆಶ್ಚನ್ ಮಾಡುವಂತಹ ಸ್ವಾತಂತ್ರ್ಯವೇ ಇಲ್ಲ ಅಲ್ಲಿ. ಆಲ್ರೆಡಿ ಎಲ್ಲ ಬರ್ದಿಟ್ಟು ಬಿಟ್ಟಿದ್ದೀವಿ, ನೀನು ಫಾಲೋ ಮಾಡು. ಬಟ್ ಸನಾತನ ಧರ್ಮದ ಬ್ಯೂಟಿ ಏನು, ಅಥವಾ ಅದು ಯಾಕೆ ಇವತ್ತಿಗೂ ಉಳ್ಕೊಂಡಿದೆ, ಅದೆಷ್ಟೇ ಮತಗಳ ಪ್ರಭಾವ ಇದ್ರೂ ಸಹ, ಏನಕ್ಕೆ ಅಂತಂದ್ರೆ ಬಿಜೆಪಿಯಿಂದ ಅಲ್ಲ. ಬಿಜೆಪಿ ಹೇಳ್ಕೊಳತ್ತೆ ಹಂಗೆ, ಆದ್ರೆ ಸನಾತನ ಧರ್ಮದ ಶಕ್ತಿ ಏನು ಅಂತಂದ್ರೆ, ಇಲ್ಲಿ ನೀನೇ ಹುಡುಕು, ನಿನ್ನ ಜೀವನದ ಅರ್ಥವನ್ನ ನೀನೇ ಹುಡುಕು. ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಡೈರೆಕ್ಟ್ ಕೊಡಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ ಅವನಿಗೆ. ಅಂದ್ರೆ ಅವನ ಆಲೋಚನೆ ಮಾಡಬೇಕು. ಬ್ಯೂಟಿ ಏನಪ್ಪಾ ಅಂತಂದ್ರೆ ನೋಡಿ, ಶ್ರೀಕೃಷ್ಣ ಪರಮಾತ್ಮ ನನಗೆ ಹಿಂದುತ್ವ ರಿಲೇಟೆಡ್ ಆಗಿ ಯಾಕಿಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಕೆಲವು ಜನ ನನಗೆ ಆಯ್ತಾ ನನ್ನಂದ್ರೆ ಆ ಪೊಲಿಟಿಕಲ್ ಐಡಿಯಾಲಜಿಗೆ ಇಕ್ವೇಟ್ ಮಾಡಿ ಮಾತಾಡ್ಕೊಂಡ್ಬಿಟ್ಟು ಏನ್ ಹಿಂದುತ್ವ ಹಿಂದುತ್ವ ಅಂತ, ಅವ್ರಿಗೆ ಗೊತ್ತಿಲ್ಲ ಹಿಂದುತ್ವ ಅಂದ್ರೆ ಏನು ಅಂತ. ಅದೊಂದು ಯೋಗ್ಯತೆ, ಮಾನವ ಧರ್ಮದ ಒಂದು ಶ್ರೇಷ್ಠ ತತ್ವ. ಒಂದು ಮನುಷ್ಯ ಆಗಕ್ಕೆ ಏನೇನಲ್ಲ ಕ್ವಾಲಿಟಿಯನ್ನ ಕಲಿಬಹುದಲ್ಲ, ಅದನ್ನೇ ಹಿಂದುತ್ವ ಅಂತ ಕರೆಯೋದು. ಆ ಹಿಂದುತ್ವ ಅನ್ನೋದ್ರ ನರೇಶನ್ ಇದೆ ಅಲ್ಲ, ವಾಟ್ ಈಸ್ ಹಿಂದುತ್ವ ಅಂತ ನೀವು ನನ್ನನ್ನು ಕೇಳಿದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಕೌರವರಿಗೆ ಅದೆಷ್ಟು ಅವಕಾಶಗಳಿತ್ತು ತಿದ್ದುಕೊಳ್ಳೋಕೆ, ತಿದ್ದುಕೊಳ್ಳಿಲ್ಲ ಅವರು. ಶ್ರೀಕೃಷ್ಣ ಪರಮಾತ್ಮನೇ ಸಂಧಾನ ಮಾಡ್ಬಿಡ್ತಾನೆ, ನಿಲ್ಲಿಸ್ಬಿಡೋಣ ಅಂತ. ಆವಾಗ್ಲೂ ಒಪ್ಪಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದುರ್ಯೋಧನ ದಡ್ಡ ಅಲ್ಲ. ಅವನಿಗೆ ಅವನು ಏನು ಮಾಡ್ತಿದ್ದಾನೆ ಅನ್ನುವಂತಹ ಜ್ಞಾನ ಇದೆ, ಅಜ್ಞಾನಿ ಅಲ್ಲ. ರಾವಣ ಅಜ್ಞಾನಿ ಅಲ್ಲ, ದುರ್ಯೋಧನ ಅಜ್ಞಾನಿ ಅಲ್ಲ. ಕೆಟ್ಟತನವನ್ನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಆಯ್ಕೆ ನಂತರದಲ್ಲಿ ಕುರುಕ್ಷೇತ್ರ ನಡೆಯುವಾಗ ನಮ್ಮ ಅರ್ಜುನನಿಗೆ ಏನ್ ಡೈಲಮಾ ಕ್ರಿಯೇಟ್ ಆಗತ್ತಲ್ಲ, ಇವರನ್ನ ಕೊಲ್ಲಬೇಕಾ ಬೇಡವಾ? ಮಾಡಿರೋದನ್ನ ನೋಡಿದ್ರೆ ಕೋಪ ಬರುತ್ತೆ, ಆದ್ರೆ ನನ್ನ ಸಂಬಂಧಿಕರೇ ಅನ್ನೋ ಕರುಣೆ ಕೂಡ ಇದೆ. ಅವಾಗ ಏನ್ ಮಾಡಬೇಕು? ಕೃಷ್ಣ ಹೇಳೋದೊಂದೇ, ನಿನ್ನ ಆಕ್ಷನ್ ಜೆಂಟಲ್ ಆಗಿರ್ಬೇಕು ಅಂತ ಇಲ್ಲ, ನಿನ್ನ ಇಂಟೆನ್ಷನ್ ಕಂಪ್ಯಾಷನೇಟ್ ಆಗಿ ಇರಬೇಕು. ಅಂದ್ರೆ ಅಲ್ಲಿರುವಂತಹ ಅಧರ್ಮಿಗಳನ್ನ ಸಂಹಾರ ಮಾಡೋದು ಅವರಿಗೆ ದಯೆ ತೋರಿಸಿದ ಹಾಗೆ, ಏನೋ ಕೊಲ್ಬೇಕು ಸಾಯಿಸ್ಬೇಕು ಅನ್ನುವಂಥದ್ದಲ್ಲ, ಹಿಂಸೆ ಅಲ್ಲ. ಎಲ್ಲ ಅವಕಾಶವನ್ನ ಕೊಟ್ಟರೂ ಸಹ ಆ ಆತ್ಮಕ್ಕೆ, ಆ ದೇಹದ ಒಳಗಡೆ ಉದ್ಧಾರ ಆಗುವಂತಹ ಮನಸ್ಥಿತಿಯೇ ಇಲ್ಲ, ಆ ಗುಣವೇ ಇಲ್ಲ, ಮರ್ತ್ ಹೋಗಿದೆ ಅದಂತಂದ್ರೆ ಅದಕ್ಕೆ ಸಂಹಾರದ ಮೂಲಕ ಆ ದಯೆಯನ್ನ ಕರುಣಿಸಿ ಉದ್ಧಾರಕ್ಕೆ ಹೆಲ್ಪ್ ಮಾಡ್ತಾ ಇರುವಂತದ್ದು ಇಂಟೆನ್ಷನ್ ಕರುಣೆ, ಆದ್ರೆ ಆಕ್ಷನ್ ಸಂಹಾರ. ಇದು ಹಿಂದುತ್ವ. ದಯವಿಟ್ಟು ಯಾರೆಲ್ಲ ಈ ಒಂದು ಎಪಿಸೋಡ್ ಅನ್ನ ನೋಡ್ತಾ ಇದ್ದೀರಾ, ಹಾಗೆ ಬಾಕಿ ಎಪಿಸೋಡ್ಗಿಂತ ಇದು ಏನೋ ಆಫ್ ಬೀಟ್ ಅನಿಸ್ತು ಅಂತಂದ್ರೆ ದಯವಿಟ್ಟು ನನ್ನ ಉದ್ದೇಶಕ್ಕೆ ಸ್ಟಿಕ್ ಆನ್ ಆಗಿ. ಈ ಪೊಲಿಟಿಕ್ಸ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಐಡಿಯಾಲಜಿ ಇಟ್ಕೊಳ್ಳಿ, ನಿಮ್ದೇ ಆಗಿರುವಂತಹ ಒಬ್ಬ ಫೇವರೇಟ್ ಪೊಲಿಟಿಷಿಯನ್, ಎಲ್ಲದನ್ನ ಇಟ್ಕೊಳ್ಳಿ. ಆದ್ರೆ ಯಾವುದೇ ರಿಲಿಜಿಯಸ್ ಲೀಡರ್, ಯಾವುದೇ ಪೊಲಿಟಿಕಲ್ ಫಿಗರ್, ಯಾವುದೇ ಪೊಲಿಟಿಕಲ್ ಪಾರ್ಟಿ ಹಿಂದುತ್ವಕ್ಕೆ ಪ್ಯಾರಲಲ್ ಅಲ್ಲ, ಸನಾತನ ಧರ್ಮದ ಕಸ್ಟೋಡಿಯನ್ ಅಲ್ಲ. ಶ್ರೀರಾಮಚಂದ್ರನ ಹೆಸರನ್ನ ಹೇಳ್ಬಿಟ್ಟು ಅಲ್ಲಿ ಅವನ ಹುಂಡಿಯಲ್ಲಿ ಬರುವಂತಹ ಹಣವನ್ನ ಕಳ್ತನ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ಅಕೌಂಟೆಬಿಲಿಟಿ ಕೊಡಲ್ಲ ಅಂತಂದ್ರೆ ಇದು ಆಂಟಿ ಹಿಂದೂ. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡವರೆಲ್ಲ ಪವಿತ್ರ ಕೇಸರಿ ಶಾಲನ್ನ ಹಾಕೊಂಡು ಹೆಣ್ಣುಮಕ್ಕಳನ್ನ ಬಾಯಿ ಬಂದಂಗೆ ಬೊಗಳ್ಕೊಂಡು, ಇನ್ನೂ ಕೆಲ ಜನ ನಾನು ಹೇಳ್ಬೇಕಾಯ್ತಾ ನೋಡಿ, ಹೆಣ್ಣು ಮಕ್ಕಳ ಬಟ್ಟೆ ರಿಲೇಟೆಡ್ ಆಗಿ, ಬೊಟ್ಟಿನ ರಿಲೇಟೆಡ್ ಆಗಿ ಬಹಳಷ್ಟು ಜನ, ಎಸ್ಪೆಷಲಿ ಅಂಕಲ್ಗಳು ಆಯ್ತಾ, ಬಾಯಿ ಬಂದಂಗ್ ಬೊಗಳ್ತಾರೆ, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಾರೆ ಹೆಣ್ಣು ಮಕ್ಕಳನ್ನ. ಆಮೇಲೆ ಹೇಳಿದ್ರೆ ಸಂಸ್ಕಾರ ಎಲ್ಲಿ, ಸಂಸ್ಕೃತಿಯಲ್ಲಿ ಅಲಂಕಾರ ಬೇರೆ, ಸಂಸ್ಕಾರ ಬೇರೆ. ನಾನು ಆಲ್ರೆಡಿ ಒಂದು ಎಪಿಸೋಡ್ ಮಾಡಿದ್ದೀನಿ ಅದ್ರ ಬಗ್ಗೆ. ಬಟ್ಟೆ ಅನ್ನೋದು ಸನಾತನ ಧರ್ಮದಲ್ಲಿ ಮಾಡೆಸ್ಟಿಯನ್ನ ಹೇಳದೇ ಇಲ್ಲ. ಆ ಯಾವುದು ನಾಲೆಜ್ ಇಲ್ಲ ಅವರಿಗೆ. ಹೆಣ್ಮಕ್ಳು ಅಂತಂದ್ರೆ ಅದೊಂಥರ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಇದೆ ಅಲ್ಲ, ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಬಳೆ ಹಾಕೊಳ್ಳೋದು, ಹಣೆಗಿಟ್ಕೊಳ್ಳೋದು, ಸಾರಿ ಉಟ್ಕೊಳ್ಳೋದು ಎಲ್ಲಾ ಹೆಣ್ಮಕ್ಳಿಗೂ ಇಷ್ಟ. ಆದ್ರೆ ಇನ್ಯಾವನೋ ಒಬ್ಬ ಹೇಳ್ತಾನಲ್ಲ, ಅವಾಗ ಇಷ್ಟ ಆಗಲ್ಲ. ಹೆಣ್ಣು ಮಕ್ಕಳನ್ನ ಬಟ್ಟೆ ಮೇಲೆ, ಬೊಟ್ಟಿನ ಮೇಲೆ, ಅವರ ಭಾಷೆ ಮೇಲೆ, ಭಾಷೆನೂ ಕೂಡ ಸಂಸ್ಕಾರ. ಗಂಡು ಮಕ್ಕಳು ಭಾಷೆ ಸಂಸ್ಕಾರದಲ್ಲಿ ಅಳತೆಗೆ ಬರೋದಿಲ್ಲ, ಏನ್ ಬೇಕಾದ್ರೂ ಮಾತಾಡ್ಬಿಡ್ಬೋದು. ಆದ್ರೆ ಹೆಣ್ಣು ಮಕ್ಕಳು ವಾಪಸ್ ಅದನ್ನ ಹೇಳಿದ್ರು ಅಂತಂದ್ರೆ ಅದು ಸಂಸ್ಕಾರ. ಇದಿದೆ ಅಲ್ಲ, ಈ ಮನಸ್ಥಿತಿ ಬದಲಾಗಬೇಕು. ಇದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲವೇ ಅಲ್ಲ. ಹಣೆಗಿಡೋದು, ಬಳೆಗಿಡೋದು, ಚಂದ ರೆಡಿ ಆಗೋದು, ಇದೆಲ್ಲದನ್ನ ಅಲಂಕಾರ ಅಂತ ಕರಿತೀವಿ, ಅಥವಾ ಶೃಂಗಾರ ಮಾಡ್ಕೊಳ್ಳೋದು ಅಂತ ಕರಿತೀವಿ. ಅದು ತಪ್ಪು ಸರಿ ಅನ್ನುವಂಥ ಪರಿಧಿಯಲ್ಲಿ ಬರೋದೇ ಇಲ್ಲ. ಇಂಡಿವಿಜುವಲ್ ಚಾಯ್ಸ್ ಅದು. ನನಗೊಂದ್ಸತಿ ಚುಡಿದಾರ ಹಾಕೊಳಕ್ ಇಷ್ಟ ಆಗುತ್ತೆ, ಇನ್ನೊಂದ್ಸತಿ ನಾನು ಶಾರ್ಟ್ಸ್ ಅನ್ನ ಹಾಕೊಳ್ತೀನಿ, ಅಥವಾ ಡೆನಿಮ್ ಡ್ರೆಸ್ ಅನ್ನ ಹಾಕೊಳ್ತೀನಿ. ನನ್ನ ದೇಹಕ್ಕೆ ಅಥವಾ ನನ್ನ ಕಂಫರ್ಟ್ ಅನ್ನ ನೋಡ್ಕೊಂಡು, ನನ್ನ ಸೆಕ್ಯೂರಿಟಿಯನ್ನ ನೋಡ್ಕೊಂಡು ನನಗೇನು ಖುಷಿ ಆಗುತ್ತೋ ಅದನ್ನ ಹಾಕೊಳ್ಳುವಂತಹ ಸ್ವಾತಂತ್ರ್ಯ ಇದೆ ಅಲ್ಲ, ಅದನ್ನ ಸಂಸ್ಕಾರದ ಜೊತೆ ಇಕ್ವೇಟ್ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ.
ಇದನ್ನ ಹಿಂದುತ್ವಕ್ಕೆ ಸಮೀಕರಣ ಮಾಡಿ, ಇದನ್ನ ಸನಾತನ ಧರ್ಮಕ್ಕೆ ಸಮೀಕರಣ ಮಾಡಿ, ಇಸ್ಲಾಮಲ್ಲಿ ಇದೆ ಅಲ್ವಾ ಬುರ್ಖ ಹಾಕೊಳ್ಳೋದು, ಹಿಜಾಬ್ ಹಾಕೊಳ್ಳೋದು ಅನ್ನೋ ತರದ ಶರಿಯಾ ಕಾನೂನು, ಆ ಮೈಂಡ್ ಸೆಟ್ ಇದೆ ಅಲ್ಲ, ಇದು ಹಿಂದುತ್ವದಲ್ಲಿ ಇಲ್ಲ. ಇದು ಹಿಂದುತ್ವಕ್ಕೆ ಯಾರು ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅವ್ರನ್ನ ನಾವು ಚದುರಿಸಲೇಬೇಕು. ಇಲ್ಲಿನ ಸಂಸ್ಕಾರ ಅನ್ನುವಂಥದ್ದು ಹೇಗೆ ಬೆಳೆದು ಬಂದಿದೆ, ನಾನು ಈ ಚಾನೆಲ್ ಅಲ್ಲಿ ತುಂಬಾ ಅದ್ರ ಬಗ್ಗೆ ಮಾತಾಡಿದ್ದೀನಿ. ದೇವಸ್ಥಾನದಲ್ಲಿ ಇರುವಂತಹ ಶಿಲ್ಪಗಳಲ್ಲಿ ಹೆಣ್ಣು ಮಕ್ಕಳ ಆಬ್ಜೆಕ್ಟಿಫಿಕೇಶನ್ ನಡೆದಿಲ್ಲ, ಅದು ನಮ್ಮ ಮೈಂಡ್ ಸೆಟ್ ಅನ್ನ ತೋರ್ಸತ್ತೆ. ಇವತ್ತು ಹೆಣ್ಣು ಮಕ್ಕಳ ಸ್ಕಿನ್ ಮೇಲೆ ಅವ್ರನ್ನ ಆಬ್ಜೆಕ್ಟಿಫೈ ಮಾಡ್ತಾರೆ ಅಂತಂದ್ರೆ, ಆಮೇಲೆ ಆ ಬಟ್ಟೆ ಮೇಲೆ ಅವರ ಸಂಸ್ಕಾರವನ್ನ, ನಾನು ಎಲ್ಲದನ್ನ ಇದು ಮಾಡಲ್ಲ ಅಂದ್ರೆ, ಯಾರ್ಯಾರು ಆ ರೀತಿ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೂ ಹೋಗ್ಬಿಡ್ತೀನಿ ಅನ್ನೋದನ್ನೆಲ್ಲ ನಾನು ಸಪೋರ್ಟ್ ಮಾಡಲ್ಲ. ಆದ್ರೆ ಅಲಂಕಾರ ಅನ್ನುವಂಥದ್ದು, ಬಟ್ಟೆ ಅನ್ನುವಂಥದ್ದು ಹೆಣ್ಣಿನ ಸಂಸ್ಕಾರ ಹೇಗಾಗಕ್ ಸಾಧ್ಯ? ಅದು ಹಿಂದುತ್ವ ಹೇಗಾಗಕ್ ಸಾಧ್ಯ? ಹೆಣ್ಣು ಮಕ್ಕಳ ಭಾಷೆ ಯಾರಿಗೆ ಹೆಣ್ಣು ಮಕ್ಕಳು ಬಾಯಿ ಬಂದಂಗ್ ಬೊಗಳ್ತಾರೋ ಅವ್ರಿಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ನಿನಗ್ ಸಂಸ್ಕಾರ ಇಲ್ಲದ ನಾಚಿಗೆಟ್ಟ ಹೆಂಗಸು ಅನ್ನೋ ತರದಲ್ಲಿ ಮಾತಾಡ್ತಾರೆ ಅಂತಂದ್ರೆ ಇದು ಹಿಂದುತ್ವ ಅಲ್ಲ, ಇದು ಸನಾತನ ಧರ್ಮದ ಸಂಸ್ಕಾರ ಅಲ್ಲವೇ ಅಲ್ಲ. ಇದನ್ನ ನನಗೆ ಹೇಳಬೇಕಿತ್ತು. ಬಹಳಷ್ಟು ಜನ ಹೆಣ್ಮಕ್ಳಿಗೆ, ಆಯ್ತಾ, ನನ್ನ ಚಾನೆಲ್ ಅನ್ನ ಇಲ್ಲಿ ಆಗಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು, ಬಹಳಷ್ಟು ಜನ ಹೆಣ್ಣು ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಆದ್ರೆ ಕೆಲವು ಸರ್ತಿ ನಾನ್ ಯಾವ ರೀತಿ ಮುಕ್ತವಾಗಿ ಮಾತಾಡ್ತೀನಿ ಆ ತರದಲ್ಲಿ ಮಾತಾಡಕ್ಕಾಗದೆ ಕಷ್ಟಪಡೋರು ಇರ್ತಾರೆ. ನಮ್ಮ ಧರ್ಮ ಶಾಸ್ತ್ರ ಗ್ರಂಥ ಪುರಾಣ ಹಾಗೂ ಬಾಕಿ ಎಲ್ಲ ದರ್ಶನಗಳನ್ನ ಓದಿದಾಗ ಸನಾತನ ಧರ್ಮದಲ್ಲಿ ಇಂಥ ಯಾವುದೇ ಕೆಟ್ಟ ಪದ್ಧತಿಗಳು ಇರಲಿಲ್ಲ. ಅದನ್ನ ಕೆಲವೊಂದಷ್ಟು ಕೆಟ್ಟ ವ್ಯಕ್ತಿಗಳು ಸೇರಿಸಿರೋದು. ಅವ್ರನ್ನ ಸೇರ್ಸಕ್ ನಾವು ಬಿಟ್ವಿ ಅಂತಂದ್ರೆ ಹಿಂದುತ್ವಕ್ಕೆ ಹೊಡೆತ, ಸನಾತನ ಧರ್ಮದ ಮೌಲ್ಯಗಳಿಗೆ ಹೊಡೆತ. ಅದು ನನ್ನ ಕನ್ಸರ್ನ್. ಇನ್ ಯಾರೆಲ್ಲ ನಾವಿದ್ರೆ ಮಾತ್ರ ಹಿಂದುತ್ವ ಉಳಿಯಕ್ ಸಾಧ್ಯ, ಸನಾತನ ಧರ್ಮದ ರಕ್ಷಣೆಗೆ ನಿಂತು ಬಿಟ್ಟಿದೀವಿ ಅನ್ನೋ ತರದೆಲ್ಲ ಹೇಳ್ತಿದಾರಲ್ಲ, ಯಾರು ರಕ್ಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಸೆಲ್ಫ್ ಸಸ್ಟೈನ್ ಆಗುವಂತಹ ತಾಕತ್ತಿದೆ. ಮನುಷ್ಯ ಇರೋವರೆಗೂ ಈ ಸನಾತನ ಧರ್ಮ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಅದರ ಮೌಲ್ಯಗಳು ಇಂಥ ಪೊಲಿಟಿಕಲ್ ಫಿಗರ್ಸ್ ಇಂದ, ಪೊಲಿಟಿಕಲ್ ಪಾರ್ಟೀಸ್ ಇಂದ, ರಿಲಿಜಿಯಸ್ ಲೀಡರ್ಸ್ ಇಂದ ಡೈಲ್ಯೂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಾಗಕ್ಕೆ ನಾವು ಬಿಡಬಾರ್ದು. ಹಿಂದೂ ಖತ್ರೆ ಮೆಹೆ ಅಂತ ಹೇಳ್ತಾರಲ್ಲ, ಆ ಪಾರ್ಟಿಯಿಂದನೇ ಹಿಂದೂ ಖತ್ರೆ ಮೆಹೆ. ನನ್ನ ಪ್ರಕಾರ ಹಿಂದುತ್ವ ಅನ್ನೋ ಐಡಿಯಾಲಜಿಯನ್ನ ಡೈಲ್ಯೂಟ್ ಮಾಡಿ ಅದನ್ನ ಒಂದು ಪೊಲಿಟಿಕಲ್ ಆಟಿಕೆ ವಸ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಆಗಕ್ಕೆ ನಾವು ಯಾರು ಹಿಂದೂ ಅನ್ನೋದ್ರ ಯೋಗ್ಯತೆ ಗೊತ್ತಿರುತ್ತಲ್ಲ, ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಒಗ್ಗಟ್ಟಿನಿಂದ ನಿಂತ್ಕೊಳ್ಬೇಕು. ಸನಾತನ ಧರ್ಮದ ಮೌಲ್ಯಗಳನ್ನ, ಹಿಂದೂ ಧರ್ಮದ ದೇವತೆಗಳನ್ನ ಇಂಥವರಿಗೆಲ್ಲ ಸಮೀಕರಣ ಮಾಡದ್ದೇ. ಯಾವತ್ತೂ ಬಿಜೆಪಿ ಒಂದು ರ್ಯಾಲಿಯಲ್ಲಿ ನಾನು ನೋಡ್ತಾ ಇದ್ದೆ, ಆಯ್ತಾ, ಹನುಮಂತನನ್ನ ಕುಣಿಸ್ತಾ ಇದ್ರು, ವೇಷಧಾರಿಯನ್ನ. ಹನುಮಂತನ ಗಾಳಿಪಟವನ್ನ ನರೇಂದ್ರ ಮೋದಿ ಹಾರಿಸ್ತಾ ಇದ್ರು. ಇದು ಹಿಂದುತ್ವಕ್ಕೆ ಮಾಡುವಂತಹ ಅವಮಾನ. ದಯವಿಟ್ಟು ಇವತ್ತು ವಿಡಿಯೋವನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ಪೊಲಿಟಿಕಲ್ ಡಿಬೇಟ್ ಮಾಡುವಂಥದ್ದು ನನ್ನ ಉದ್ದೇಶ ಅಲ್ಲ. ಆದ್ರೆ ಹಿಂದುತ್ವ, ಸನಾತನ ಧರ್ಮ, ಇದರ ಮೌಲ್ಯಗಳು ಪೊಲಿಟಿಕಲ್ ವಸ್ತು ಆಗೋದನ್ನ ನಾವು ಸಹಿಸಬಾರ್ದು. ಪೊಲಿಟಿಕ್ಸ್ ಬೇರೆ, ರಿಲಿಜನ್ ಬೇರೆ, ಧರ್ಮ ಅನ್ನುವಂಥದ್ದಿದೆ ಅಲ್ಲ, ಅದು ಬೇರೆ. ಇದು ಮಾನವ ಧರ್ಮದ ಶ್ರೇಷ್ಠತೆಗೆ ಅವರು ಹಾಕೊಟ್ಟಿರುವಂತಹ, ನಮ್ಮ ಪೂರ್ವಜರು ಹಾಕೊಟ್ಟಿರುವಂತಹ ಒಂದು ಅಡಿಪಾಯ, ಒಂದು ಗೈಡ್, ಬ್ಯೂಟಿಫುಲ್ ಮಾರ್ಗದರ್ಶನ. ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಧರ್ಮ ರಕ್ಷಣೆ ಮಾಡುವಂಥದ್ದು ಏನ್ ಬೇಕಾಗಿಲ್ಲ, ಧರ್ಮವನ್ನ ನಾವು ಅನುಸರಿಸಬೇಕು. ಅದೇ ಹಿಂದುತ್ವ. ಇದು ಗೊತ್ತಾಗಬೇಕು. ಹಾಗಾಗಿ ದಯವಿಟ್ಟು ನಿಮ್ಮ ಎಲ್ಲಾ ಕಾಂಟ್ಯಾಕ್ಟ್ ಜೊತೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಾನು ಯಾವ ಕೊಲ್ಯಾಬ್ ಅನ್ನ ಕೊಟ್ಟಿದ್ದೀನಿ ಈ ಒಂದು ಚಾನೆಲ್ಗೆ, ಅಲ್ಲಿ ಹೋಗಿ ಎಲ್ಲ ಎಪಿಸೋಡ್ ಅನ್ನ ನೋಡಿ ನನಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ನಮಃ ಶಿವಾಯ.